ಮಿತ್ರರೇ ನಮಸ್ಕಾರ. ಮಿತ್ರರೇ, ನರೇಂದ್ರ ಮೋದಿಯವರ ಸರ್ಕಾರ ದೇಶದಲ್ಲಿ ಜಾರಿಗೆ ತಂದಿದ್ದಂತಹ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಬ್ರೇಕ್ ಹಾಕಬೇಕು ಅಂತ ಕೆಲವರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಅವರ ಆತುರ ಆವೇಗವನ್ನು ನೋಡಿದ್ರೆ ಸುಪ್ರೀಂ ಕೋರ್ಟ್ ವಕ್ಫ್ ಬೋರ್ಡ್ನ ಕಾನೂನಿಗೆ ಬ್ರೇಕ್ ಹಾಕಿಬಿಡುತ್ತೆ, ಕೇಂದ್ರ ಸರ್ಕಾರಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗಿಬಿಡುತ್ತೆ, ಆ ರೀತಿಯಾಗಿ ಇವರೆಲ್ಲ ವಾದ ಮಂಡಿಸ್ತಾರೆ ಅಂತ ಕೆಲವರು ಅಂದುಕೊಂಡಿದ್ರು, ಆ ರೀತಿಯಾಗಿ ಪೋಸ್ ಕೊಡ್ತಾ ಇದ್ರು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಸುದೀರ್ಘವಾಗಿ ವಿಚಾರಣೆ ನಡೀತು. 2 ದಿನಗಳ ವಿಚಾರಣೆಯನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟ್ನ CJI ನೇತೃತ್ವದ ಪೀಠ ಇವತ್ತು ಮಹತ್ವದ ಮಧ್ಯಂತರ ಆದೇಶವನ್ನ ಮಾಡಿದೆ. ಅವರು ಕೇಂದ್ರ ಸರ್ಕಾರವನ್ನು ಪೂರ್ತಿಯಾಗಿ ಒಪ್ಕೊಂಡಿಲ್ಲ. ಇನ್ನೊಂದು ಕಡೆ ವಕ್ಫ್ ಕಾನೂನೇ ಸರಿ ಇಲ್ಲ, ಈಗ ಹೊಸದಾಗಿ ಏನು ತಿದ್ದುಪಡಿಯನ್ನು ಮಾಡಲಾಗಿದೆ ಅದನ್ನು ಕಂಪ್ಲೀಟ್ ಆಗಿ ರದ್ದು ಮಾಡಬೇಕು, ಈ ಹಿಂದಿನ ಕಾನೂನೇ ಜಾರಿಯಲ್ಲಿರಬೇಕು ಅಂತ ಅರ್ಜಿ ಹಾಕ್ಕೊಂಡಿದ್ರಲ್ಲ, ಅವರ ವಾದವನ್ನು ಕೇಳಿಲ್ಲ. ಅವರ ವಾದವನ್ನು ಕೂಡ ತಿರಸ್ಕಾರ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ತನ್ನದೇ ಒಂದಷ್ಟು ಅಂಶಗಳನ್ನು ಉಲ್ಲೇಖಿಸಿ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ. ಮಿತ್ರರೇ, ಇದರಿಂದಾಗಿ ಕೆಲವರಿಗೆ ಬಹಳ ನಿರಾಸೆಯಾಗಿದೆ, ಇನ್ನು ಕೆಲವರಿಗೆ ಸ್ವಲ್ಪ ಸಮಾಧಾನ ತರಿಸಿದೆ, ಮತ್ತು ಕೆಲವರು ನಿಟ್ಟುಸಿರು ಬಿಟ್ಟಿದ್ದಾರೆ. ಹಾಗಾದರೆ ಸುಪ್ರೀಂ ಕೋರ್ಟ್ ಏನು ಮಧ್ಯಂತರ ಆದೇಶ ಮಾಡಿದೆ? ಮುಂದೆ ಈ ವಕ್ಫ್ನ ಭವಿಷ್ಯ ಏನಾಗಬಹುದು? ಯಾವ್ಯಾವುದಕ್ಕೆ ತಡೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್? ಸುಪ್ರೀಂ ಕೋರ್ಟ್ನ ಆದೇಶ ಮೋದಿ ಸರ್ಕಾರಕ್ಕೆ ಹಿನ್ನಡೆಯಾಯ್ತಾ ಅಥವಾ ಸಮಾಧಾನವನ್ನು ತರಿಸಿದೆಯಾ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ವಕ್ಫ್ ಬೋರ್ಡ್ನ ತಿದ್ದುಪಡಿ ಕಾಯ್ದೆ ಲೋಕಸಭೆಯಲ್ಲಿ ಪಾಸಾಯಿತು, ರಾಜ್ಯಸಭೆಯಲ್ಲಿ ಪಾಸಾಯಿತು, ಅಂತಿಮವಾಗಿ ರಾಷ್ಟ್ರಪತಿಗಳ ಸಹಿ ಕೂಡ ಆಯಿತು. ಕೇಂದ್ರ ಸರ್ಕಾರ ಆ ಕಾನೂನನ್ನು ಇಡೀ ದೇಶಾದ್ಯಂತ ಜಾರಿಗೆ ಕೂಡ ತಂತು. ಆಗ ಎಲ್ಲರಿಗೂ ಗೊತ್ತಿದ್ದಂತಹ ಒಂದು ಸತ್ಯ ಏನು ಕೇಳಿದ್ರೆ, ಇದರ ಸಾಂವಿಧಾನಿಕ ಸಿಂಧುತ್ವವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗತ್ತೆ. ಯಾಕಂದರೆ ಈ ದೇಶದಲ್ಲಿ ಕೆಲ ಮಂದಿ ಇದನ್ನು ಮುಕ್ತವಾಗಿ ಒಪ್ಪಿಕೊಳ್ಳೋದಿಲ್ಲ, ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸ್ತಾರೆ ಎನ್ನುವಂಥದ್ದು ಕನ್ಫರ್ಮ್ ಆದಂತಹ ವಿಚಾರ ಆಗಿತ್ತು. ಅನೇಕರು ಅರ್ಜಿಯನ್ನು ಸಲ್ಲಿಸಿದ್ರು. ಉದಾಹರಣೆಗೆ ಅಸಾದುದ್ದೀನ್ ಓವೈಸಿ ಅರ್ಜಿ ಸಲ್ಲಿಸಿದ್ರು, TMCಯಿಂದ ಮಹುವಾ ಮೈತ್ರಾ ಅರ್ಜಿ ಸಲ್ಲಿಸಿದ್ರು, ಜಿಯಾವುರ್ ರೆಹಮಾನ್ ಸಮಾಜವಾದಿ ಪಕ್ಷದಿಂದ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು, ಆಮ್ ಆದ್ಮಿ ಪಕ್ಷದ ಅಮಾನತುಲ್ಲಾ ಖಾನ್ ಕೂಡ ಅರ್ಜಿ ಸಲ್ಲಿಸಿದ್ರು, ಇಮ್ರಾನ್ ಪ್ರತಾಪ್ ಗಡಿ ಕಾಂಗ್ರೆಸ್ನಿಂದ ಅರ್ಜಿ ಹಾಕಿದ್ರು, RJDಯಿಂದ ಮನೋಜ್ ಜಾ ಅರ್ಜಿ ಹಾಕಿದ್ರೆ, ಜಗನ್ಮೋಹನ್ ರೆಡ್ಡಿ YSRCPಯಿಂದ ಅರ್ಜಿ ಹಾಕಿದ್ರು, ಅರ್ಷದ್ ಮದನಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನಿಂದ ಅರ್ಜಿ ಸಲ್ಲಿಸಿದ್ರು. ಹಾಗೆ DMK, TVK, CPIM ಇವರೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು. ಇವರ ಪರವಾಗಿ ಈ ದೇಶದ ದಿಗ್ಗಜ ಲಾಯರ್ಸ್ ಅಂತ ಕರೆಸಿಕೊಳ್ಳುವಂತಹ ಕಪಿಲ್ ಸಿಬಲ್ ಇರಬಹುದು, ಅಭಿಷೇಕ್ ಮನು ಸಿಂಘ್ವಿ ಇರಬಹುದು, ಇಂತಹ ದಿಗ್ಗಜರೆಲ್ಲ ವಾದಕ್ಕಿಳಿದು ಬಿಟ್ಟಿದ್ರು. ಇವರ ವಾದ ಏನು ಕೇಳಿದ್ರೆ, ಮೋದಿ ಸರ್ಕಾರ ತಂದಂತಹ ಕಾನೂನು ಸರಿ ಇಲ್ಲ, ಇದರಲ್ಲಿ ಅಲ್ಪಸಂಖ್ಯಾತರ ಧಾರ್ಮಿಕ ಹಕ್ಕುಗಳನ್ನು ನಾಶಪಡಿಸಲಾಗಿದೆ. ಹೀಗಾಗಿ ಈ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಬೇಕು, ಈ ಹಿಂದಿನ ಕಾಯ್ದೆಯೇ ಜಾರಿಯಲ್ಲಿರುವಂತೆ ಆದೇಶವನ್ನು ಕೊಡಬೇಕು ಅಂತ ಇವರು ಅರ್ಜಿ ಸಲ್ಲಿಸಿದ್ರು. ಮಿತ್ರರೇ, ಸುಪ್ರೀಂ ಕೋರ್ಟ್ ಕೂಡ ಈ ಅರ್ಜಿಯನ್ನು ಕೈಗೆತ್ತಿಕೊಂಡಿತ್ತು. ಇದೆಲ್ಲವೂ ಕೂಡ ಸಹಜವೇ. ಯಾಕೆಂದ್ರೆ ಈ ದೇಶದಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಕಾನೂನನ್ನು ಪಾಸ್ ಮಾಡಿದ್ರೂ ಕೂಡ ಅದರ ಬಗ್ಗೆ ನೀವು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರೋದಕ್ಕೆ ನಿಮಗೆ ಮುಕ್ತವಾದಂತಹ ಅವಕಾಶ ಇದೆ. ಇದು ಸಂವಿಧಾನ ದತ್ತವಾಗಿ ನಮಗೆ ಸಿಕ್ಕಂತಹ ಅವಕಾಶ, ಇದನ್ನು ಯಾರು ಬೇಕಾದರೂ ಬಳಸ್ಕೊಳ್ಬಹುದು. ಹೀಗೆ ಇವರೆಲ್ಲರೂ ಕೂಡ ಈ ಕಾನೂನು ಸರಿ ಇಲ್ಲ, ಇದನ್ನು ರದ್ದುಪಡಿಸಿ ಅಂತ ಅರ್ಜಿ ಹಾಕಿದ್ರು. 7 ರಾಜ್ಯಗಳು ಈ ಕಾನೂನಿನಲ್ಲಿ ಒಳ್ಳೆಯ ಅಂಶಗಳಿದೆ, ಇದನ್ನು ಜಾರಿಯಲ್ಲಿಡಬೇಕು, ಕೇಂದ್ರ ಸರ್ಕಾರ ತಂದಂತಹ ಕಾನೂನು ಯಥಾವತ್ತಾಗಿ ಜಾರಿ ಆಗಬೇಕು, ಸುಪ್ರೀಂ ಕೋರ್ಟ್ ಇದನ್ನು ರದ್ದುಪಡಿಸಬಾರದು ಅಂತೇಳಿ ಅದರ ಪರವಾಗಿ ಅರ್ಜಿ ಹಾಕಿದ್ರು. ಒಟ್ಟಾರೆಯಾಗಿ ಪರ ವಿರೋಧ ಸೇರಿ 73 ಅರ್ಜಿಗಳು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆಯಾಗಿದ್ವು. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರನ್ನೊಳಗೊಂಡಂತಹ ತ್ರಿಸದಸ್ಯ ಪೀಠದಲ್ಲಿ ಇದರ ವಿಚಾರಣೆ ಕೂಡ ಆರಂಭಗೊಂಡಿತ್ತು. ಆರಂಭದಲ್ಲಿ ಏನ್ ವಾದವನ್ನ ಮುಂದಿಟ್ಟಿದ್ರು ಅಂತಂದ್ರೆ, ಕೇಂದ್ರ ಸರ್ಕಾರ ತಂದಂತಹ ಕಾಯ್ದೆಯಲ್ಲಿ ವಕ್ಫ್ ಬೈ ಯೂಸರ್ ಅನ್ನುವಂತಹ ನಿಯಮ ಏನಿತ್ತು ಅದನ್ನು ತೆಗೆದು ಹಾಕಲಾಗಿದೆ. ಇದರಿಂದ ಘೋರ ಅನ್ಯಾಯ ಆಗ್ಬಿಡುತ್ತೆ, ಅನೇಕ ಮುಸ್ಲಿಮರ ಆಸ್ತಿಗಳು, ವಕ್ಫ್ನ ಆಸ್ತಿಗಳು ಸರ್ಕಾರದ ಪಾಲಾಗಿ ಹೋಗ್ಬಿಡುತ್ತೆ, ಸರ್ಕಾರ ಡಿನೋಟಿಫೈ ಮಾಡುವಂತ ಸಾಧ್ಯತೆಗಳಿರುತ್ತೆ, ಇದನ್ನ ರದ್ದುಪಡಿಸಬೇಕು. ಹೀಗಂತ ಈ ವಕ್ಫ್ ಬೋರ್ಡ್ ಕಾನೂನನ್ನು ವಿರೋಧಿಸಿ ಅರ್ಜಿ ಹಾಕದಂತವರು ವಾದ ಮಂಡಿಸಿದ್ರು. ಎರಡನೆಯದಾಗಿ, ಈ ವಕ್ಫ್ ಬೋರ್ಡ್ನ ಹೊಸ ಕಾನೂನಿನಲ್ಲಿ ಮುಸ್ಲಿಮೇತರರಿಗೂ ಕೂಡ ವಕ್ಫ್ ಬೋರ್ಡ್ನಲ್ಲಿ ಸದಸ್ಯತ್ವವನ್ನು ಕೊಡಲಾಗ್ತಾ ಇದೆ, ಇಬ್ಬರಿಗೆ ಅವಕಾಶವನ್ನು ಕೊಡಲಾಗಿದೆ. ಇದು ಮುಸ್ಲಿಂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ವಿಚಾರ, ಇದಕ್ಕೆ ಅವಕಾಶ ಕೊಡಬಾರದು, ಇದೊಂದು ವಾದವನ್ನು ಮಂಡಿಸಿದ್ರು. ಮೂರನೆಯದಾಗಿ, ವಕ್ಫ್ ಆಸ್ತಿಯ ವಿಚಾರವನ್ನು ನಿರ್ಧಾರ ಮಾಡುವಂತಹದ್ದು DC ಅಂತ ಹೇಳಲಾಗ್ತಾ ಇದೆ, ಹೊಸ ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಕೊಡಲಾಗಿದೆ, ಇದನ್ನ ಕೂಡ ರದ್ದುಪಡಿಸಬೇಕು. ಸರ್ಕಾರ ಮತ್ತು ವಕ್ಫ್ ಬೋರ್ಡ್ನ ನಡುವಿನ ವ್ಯಾಜ್ಯವನ್ನ ಒಬ್ಬ ಸರ್ಕಾರಿ ಅಧಿಕಾರಿಯೇ ಹೇಗೆ ಜಡ್ಜ್ ರೀತಿಯಲ್ಲಿ ಅದನ್ನು ನಿರ್ಧಾರ ಮಾಡೋದಕ್ಕೆ ಸಾಧ್ಯ? ಹೀಗೆಲ್ಲ ಪ್ರಶ್ನೆ ಮಾಡಿದ್ರು. ಸುಪ್ರೀಂ ಕೋರ್ಟ್ನ ನ್ಯಾಯಪೀಠ ಈ ಎಲ್ಲ ವಿಚಾರಣೆಯನ್ನ ಕೇಳಿಸಿಕೊಂಡು ನಿನ್ನೆಯೇ ಮಧ್ಯಂತರ ಆದೇಶವನ್ನು ಕೊಡೋದಕ್ಕೆ ರೆಡಿಯಾಗಿತ್ತು. ಆದ್ರೆ ಸರ್ಕಾರದ ಪರವಾಗಿ ವಾದ ಮಂಡಿಸ್ತಾ ಇದ್ದಂತಹ ಸಾಲಿಸಿಟರ್ ಜನರಲ್ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ನಮ್ಮದು ಒಂದು ಸ್ವಲ್ಪ ವಾದ ಇದೆ, ಸರ್ಕಾರ ಈಗಾಗಲೇ ಕಾನೂನನ್ನ ಪಾಸ್ ಮಾಡಿದೆ, ರಾಜ್ಯಸಭೆಯಲ್ಲೂ ಪಾಸ್ ಆಗಿದೆ, ಲೋಕಸಭೆಯಲ್ಲೂ ಕೂಡ ಪಾಸ್ ಆಗಿ ಇದು ಕಾನೂನುಗೊಂಡಿರುವಂತಹದ್ದು. ಅದಕ್ಕಿಂತ ಮುಖ್ಯವಾಗಿ ಇದು JPCಯಲ್ಲೂ ಕೂಡ ಸುದೀರ್ಘವಾಗಿ ಚರ್ಚೆಗೊಳಪಟ್ಟಿದೆ. ಇಂತಹ ಸನ್ನಿವೇಶದಲ್ಲಿ ನೀವು ಏಕಾಏಕಿಯಾಗಿ ತಡೆ ಕೊಡಬೇಡಿ, ನಮ್ಮ ವಾದವನ್ನು ಕೂಡ ಕೇಳಿಸ್ಕೊಳ್ಳಿ ಅಂತ
ಅಂತೇಳಿ ನ್ಯಾಯಪೀಠದ ಮುಂದೆ ಮನವಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಜಡ್ಜ್ ಹೇಳ್ತಾರೆ, ನಾಳೆ ನಿಮ್ಮ ವಾದವನ್ನು ಮಂಡಿಸಿ, ನಾವು ನಾಳೆನೇ ಕೇಳ್ತೀವಿ ಅಂತೇಳಿ ಇವತ್ತಿಗೆ ವಿಚಾರಣೆಯನ್ನು ಮುಂದೂಡಿದ್ರು. ಇವತ್ತು ಮಿತ್ರರೇ ವಿಚಾರಣೆ ಆಯಿತು. ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ. ಆದರೆ ಬಹಳ ಇಂಟ್ರೆಸ್ಟಿಂಗ್ ಏನು ಕೇಳಿದ್ರೆ, ಸುಪ್ರೀಂ ಕೋರ್ಟ್ನಲ್ಲಿ ಇವರೇನು ಅರ್ಜಿ ಹಾಕಿದವರು ಕೇಳಿದ್ರಲ್ಲ, ಈ ಇಡೀ ಕಾನೂನಿಗೆ ನೀವು ಸ್ಟೇ ಅನ್ನು ಕೊಡಬೇಕು, ಕಾನೂನನ್ನೇ ರದ್ದುಪಡಿಸಬೇಕು ಅಂತ ಏನು ಡಿಮ್ಯಾಂಡ್ ಇಟ್ಟಿದ್ದಾರಲ್ಲ, ಅದನ್ನು ಸುಪ್ರೀಂ ಕೋರ್ಟ್ ಸಾರಾಸಗಟಾಗಿ ನಿರಾಕರಿಸಿದೆ. ಹಾಗೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿ ಮಧ್ಯಂತರವಾಗಿ ಕೆಲವೊಂದಷ್ಟು ಸೆಕ್ಷನ್ಗಳಿಗೆ ತಡೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಹೇಳಿರೋದೇನು ಕೇಳಿದ್ರೆ, ವಕ್ಫ್ ಬೋರ್ಡ್ಗಳಿಗೆ ಹೊಸ ನೇಮಕಾತಿಯನ್ನು ಮಾಡುವಂತಿಲ್ಲ. ಸುಪ್ರೀಂ ಕೋರ್ಟ್ ಯಾಕೆ ಆದೇಶ ಮಾಡಿದೆ ಅಂತಂದ್ರೆ, ನಿನ್ನೆಯೇ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಈ ಬಗ್ಗೆ ಸುಪ್ರೀಂ ಕೋರ್ಟ್ ಸಣ್ಣದಾಗಿ ತನ್ನ ಅಭಿಪ್ರಾಯವೊಂದನ್ನು ಹೇಳಿತ್ತು. ಮುಸ್ಲಿಂ ಬೋರ್ಡ್ಗಳಲ್ಲಿ ಹಿಂದೂಗಳಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂಥ ಸರ್ಕಾರದ ನಿಯಮದ ಬಗ್ಗೆ ಸುಪ್ರೀಂ ಕೋರ್ಟ್ ಸೂಕ್ಷ್ಮವಾಗಿ ತನ್ನ ಅಭಿಪ್ರಾಯವನ್ನು ತಿಳಿಸಿತ್ತು. ಈಗ ವಕ್ಫ್ ಬೋರ್ಡ್ನಲ್ಲಿ ಹಿಂದೂಗಳಿಗೆ ಅವಕಾಶ ಇದೆ ಅಂತ ಆದರೆ, ನಿಮ್ಮ ಹಿಂದೂ ಧಾರ್ಮಿಕ ಸಂಸ್ಥೆಗಳಲ್ಲಿ ನೀವು ಮುಸ್ಲಿಮರಿಗೆ ಅವಕಾಶವನ್ನು ಕೊಡ್ತೀರಾ ಹೀಗಂತ ಒಂದು ಪ್ರಶ್ನೆ ಕೇಳಿದ್ರು. ಆಗಲೇ ಇದರ ಸೂಕ್ಷ್ಮತೆ ಅರ್ಥ ಆಗಿತ್ತು. ಅಂದರೆ ಸುಪ್ರೀಂ ಕೋರ್ಟ್ಗೆ ಇದು ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತ. ಹೀಗಾಗಿ ಸುಪ್ರೀಂ ಕೋರ್ಟ್ ಮುಂದಿನ ವಾದವನ್ನು ನಾವು ಕೇಳಿ ಫೈನಲ್ ಜಡ್ಜ್ಮೆಂಟ್ ಕೊಡುವವರೆಗೂ ಕೂಡ ವಕ್ಫ್ ಬೋರ್ಡ್ಗೆ ಯಾವುದೇ ಹೊಸ ನೇಮಕಾತಿ ಆಗುವಂತಿಲ್ಲ ಅಂತೇಳಿ ಆದೇಶ ಮಾಡಿದೆ. ಅಂದರೆ ಈಗ ಹೊಸ ನಿಯಮದ ಪ್ರಕಾರ ಅನ್ಯ ಧರ್ಮದ 2 ಸದಸ್ಯರನ್ನು ನೇಮಕ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರಲ್ಲ, ಅದನ್ನು ಸದ್ಯಕ್ಕೆ ಮಾಡುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ. ಹಾಗೆ ವಕ್ಫ್ನ ಆಸ್ತಿಯ ಸ್ವರೂಪದಲ್ಲಿ ಯಾವುದೇ ಬದಲಾವಣೆ ಮಾಡುವಂತಿಲ್ಲ ಹೀಗಂತಲೂ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದೆ. ಸುಪ್ರೀಂ ಕೋರ್ಟ್ ನಿನ್ನೆಯೇ ಇದ್ರ ಬಗ್ಗೆ ಸಣ್ಣ ಸುಳಿವನ್ನು ಕೊಟ್ಟಿತ್ತು. ಯಾಕೆಂದರೆ ನ್ಯಾಯಾಧೀಶರು ಒಂದು ಪ್ರಶ್ನೆ ಕೇಳಿದ್ರು, ವಕ್ಫ್ ಬೈ ಯೂಸರ್ಸ್ ಅನ್ನುವಂತಹ ನಿಯಮವನ್ನು ನೀವು ರದ್ದುಪಡಿಸಿದ್ದೆ ಆದರೆ ದಾಖಲೆಗಳಿಲ್ಲದಂತಹ ಆಸ್ತಿಗಳನ್ನು ನೀವೇನು ಡಿನೋಟಿಫೈ ಮಾಡ್ತೀರಾ, ಸರ್ಕಾರದ ವಶಕ್ಕೆ ಪಡಿತೀರಾ, ಏನು ಮಾಡ್ತೀರಿ ಅದನ್ನ? ಅದರ ಸೂಕ್ಷ್ಮತೆ ಏನು ಕೇಳಿದ್ರೆ, ಈಗ ಒಂದು 500-600 ವರ್ಷದ ಹಳೆಯದಾದಂಥ ಒಂದು ಮಸೀದಿ ಇರುತ್ತೆ, ಇಲ್ಲ ಒಂದು ದರ್ಗಾ ಇರುತ್ತೆ, ಅದಕ್ಕೆ ಯಾವುದೇ ದಾಖಲಾತಿ ಇರೋದಿಲ್ಲ, ಅದೆಲ್ಲೂ ನೋಂದಣಿ ಆಗಿರೋದಿಲ್ಲ. ಹಾಗಂತ ಮಾತ್ರಕ್ಕೆ ಅದನ್ನು ನೀವು ನೋಂದಣಿ ಮಾಡೋದಕ್ಕಾಗದೆ ಅದನ್ನು ಸರ್ಕಾರ ವಶಕ್ಕೆ ಪಡೆದು ಅದನ್ನು ಸರ್ಕಾರಿ ಆಸ್ತಿ ಅಂತ ಘೋಷಣೆ ಮಾಡಿ ಅದನ್ನು ಡೆಮಾಲಿಷ್ ಮಾಡ್ತೀರಾ ಅಥವಾ ಡಿನೋಟಿಫೈ ಮಾಡ್ತೀರಾ? ಏನು ಅದಕ್ಕೆ ಪ್ಲಾನ್ ಏನಿದೆ ಅಂತ ಸುಪ್ರೀಂ ಕೋರ್ಟ್ ಸೂಕ್ಷ್ಮವಾಗಿ ಸರ್ಕಾರವನ್ನು ಒಂದು ಪ್ರಶ್ನೆ ಕೇಳಿತ್ತು. ಅಂದರೆ ಸುಪ್ರೀಂ ಕೋರ್ಟ್ಗೆ ಈ ವಿಚಾರದಲ್ಲಿ ತೃಪ್ತಿ ತಂದಿಲ್ಲ ಅನ್ನುವಂಥದ್ದು ಗೊತ್ತಾಗಿತ್ತು. ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ತನ್ನ ಮಧ್ಯಂತರ ಆದೇಶದಲ್ಲಿ ಹೇಳಿದೆ, ಮುಂದಿನ ನಮ್ಮ ಆದೇಶ ಬರುವವರೆಗೂ ಕೂಡ ವಕ್ಫ್ ಆಸ್ತಿಯ ಸ್ವರೂಪದಲ್ಲಿ ಯಾವುದೇ ಬದಲಾವಣೆ ಮಾಡಕೂಡದು ಹೀಗಂತ ಮಧ್ಯಂತರ ಆದೇಶವನ್ನು ಕೊಟ್ಟಿದ್ದಾರೆ. ಮುಂದಿನ ವಿಚಾರಣೆಯನ್ನ ಮೇ 5ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಜೊತೆಗೆ ಈಗಾಗಲೇ ಅರ್ಜಿ ಹಾಕಿದಾರಲ್ಲ ವಕ್ಫ್ ಕಾನೂನು ರದ್ದಾಗಬೇಕು ಅಂತ, ಅವರಿಗೆ ಸುಪ್ರೀಂ ಕೋರ್ಟ್ ಹೇಳಿದೆ, ನೀವು 5 ಜನ ಅರ್ಜಿದಾರರು ಮಾತ್ರ ಉಳಿದುಕೊಳ್ಳಬೇಕು, ಯಾರಾಗಿರಬೇಕು ಆ 5 ಜನ ಅರ್ಜಿದಾರರು ಅಂತ ನೀವೇ ನಿರ್ಧಾರ ಮಾಡಬೇಕು, ಮುಂದಿನ ವಿಚಾರಣೆ ವೇಳೆಗೆ ನೀವು ಅದಕ್ಕೆ ಸಿದ್ಧರಾಗಿರಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ. ಹಾಗೆ ಕೇಂದ್ರ ಸರ್ಕಾರ ತಂದಂತಹ ಹೊಸ ಕಾನೂನಿನಲ್ಲಿ ವಕ್ಫ್ ಆಸ್ತಿ ಹೌದಾ ಅಲ್ವಾ ಅನ್ನುವಂಥದ್ದನ್ನು ನಿರ್ಧಾರ ಮಾಡುವ ಅಧಿಕಾರವನ್ನು ಡಿಸಿಗೆ ಕೊಡಲಾಗಿದೆ. ಇದರ ಬಗ್ಗೆ ಸ್ಪಷ್ಟತೆಯನ್ನ ಸರ್ಕಾರದ ಬಳಿಯಲ್ಲಿ ಸುಪ್ರೀಂ ಕೋರ್ಟ್ ಕೇಳಿದೆ. ಜೊತೆಗೆ ಮುಸ್ಲಿಮೇತರರ ನೇಮಕಾತಿಯ ಬಗ್ಗೆಯೂ ಕೂಡ 7 ದಿನದ ಒಳಗಾಗಿ ನಮಗೆ ವಿವರಣೆಯನ್ನು ಕೊಡಿ ಅಂತ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿದೆ. ಮಿತ್ರರೇ, ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಈ ಮಧ್ಯಂತರ ಆದೇಶದಿಂದ ಕೆಲವರಿಗೆ ಭಾರಿ ನಿರಾಸೆಯಾಗಿದೆ, ಇನ್ನು ಕೆಲವರಿಗೆ ಸಮಾಧಾನ ತಂದಿದೆ, ಮತ್ತೆ ಕೆಲವರು ನಿಟ್ಟುಸಿರು ಬಿಟ್ಟಿದ್ದಾರೆ. ಅದು ಯಾರು ಅಂತ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನಿರಾಸೆ ಯಾರಿಗಾಗಿದೆ ಅಂದ್ರೆ, ಅರ್ಜಿ ಸಲ್ಲಿಸಿದ್ರಲ್ಲ ಸುಪ್ರೀಂ ಕೋರ್ಟ್ ಈ ಆದೇಶವನ್ನು ರದ್ದು ಮಾಡುತ್ತೆ, ಈ ಕಾನೂನಿಗೆ ಬ್ರೇಕ್ ಹಾಕ್ಬಿಡುತ್ತೆ ಅಂತ. ಸುಪ್ರೀಂ ಕೋರ್ಟ್ ಅದಕ್ಕೆ ಒಪ್ಕೊಂಡಿಲ್ಲ. ಕಾನೂನಿನಲ್ಲಿ ಒಳ್ಳೆಯ ಅಂಶಗಳು ಕೂಡ ಇದೆ ಅಂತ ನಿನ್ನೆಯೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳೇ ಹೇಳಿದ್ರು. ಬಹಳ ಸೂಕ್ಷ್ಮವಾಗಿ ಗಮನಿಸಿ ಇಲ್ಲಿ. ಹೀಗಾಗಿ ಇವತ್ತು ಮಧ್ಯಂತರ ಆದೇಶ ಕೊಡುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಯಾವ ಕಾರಣಕ್ಕೂ ಕೂಡ ಕಂಪ್ಲೀಟ್ ಕಾನೂನಿಗೆ ಬ್ರೇಕ್ ಹಾಕೋದಕ್ಕೆ ಸಿದ್ಧ ಇಲ್ಲ ಅಂತ ತಿಳಿಸ್ಬಿಡ್ತು. ಕೆಲ ಸೆಕ್ಷನ್ಗಳಿಗೆ ಮಾತ್ರ ಮಧ್ಯಂತರ ತಡೆಯನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಹೀಗಾಗಿ ಅರ್ಜಿ ಹಾಕಿದವರಿಗೆ ಬಹಳ ನಿರಾಸೆ ಆಗಿದೆ. ಸಮಾಧಾನ ಯಾರಿಗೆ ತಂದಿದೆ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರಕ್ಕೆ ಇದೊಂದು ನಿಜವಾದ ಅಗ್ನಿ ಪರೀಕ್ಷೆ. ಯಾಕಂದ್ರೆ ಈ ಕಾನೂನನ್ನ ಪಾಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹಗಲು ರಾತ್ರಿ ಪ್ರಯತ್ನ ಪಟ್ಟಿದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಏನಾದ್ರೂ ಈ ಕಾನೂನಿಗೆ ಬ್ರೇಕ್ ಹಾಕಿದ್ದೇ ಆಗಿದ್ರೆ ಕೇಂದ್ರ ಸರ್ಕಾರಕ್ಕೆ ಬಹಳ ದೊಡ್ಡ ಹಿನ್ನಡೆ ಆಗ್ಬಿಡ್ತಾ ಇತ್ತು. ಆದ್ರೆ ಹಾಗಾಗ್ಲಿಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಕಾನೂನು ಒಳ್ಳೆಯದಾಗೇ ಇದೆ, ಆದ್ರೆ ಕೆಲವೊಂದಷ್ಟು ಅಂಶಗಳಲ್ಲಿ ಸ್ವಲ್ಪ ಲೋಪ ಇದೆ, ಇದನ್ನು ಸರಿಪಡಿಸಬೇಕು ಅನ್ನುವಂತ ಸಣ್ಣ ಸುಳಿವನ್ನ ಸರ್ಕಾರಕ್ಕೆ ಕೊಟ್ಟಿದೆ. ಹೀಗಾಗಿ ಸರ್ಕಾರಕ್ಕೆ ಕೊಂಚ ಸಮಾಧಾನವನ್ನ ತರಿಸಿದೆ. ಮಿತ್ರರೇ, ನಿಜವಾಗ್ಲೂ ನಿಟ್ಟುಸಿರು ಬಿಟ್ಟಿದ್ದು ಯಾರು ಕೇಳಿದ್ರೆ ಈ ದೇಶದ ಜನತೆ. ಅದು ಹೇಗೆ ಅಂತ ಹೇಳ್ತೀನಿ ಕೇಳಿ. 2 ದಿನಗಳ ಕಾಲ ಸುಪ್ರೀಂ ಕೋರ್ಟ್ನಲ್ಲಿ ಈ ಕೇಸ್ನ ವಿಚಾರಣೆ ನಡೀತಲ್ಲ, ಆ ಇಡೀ ವಿಚಾರಣೆಯನ್ನು ನಡೆದ್ರೆ ಮುಂದೇನಾಗಬಹುದು, ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಈ ಕಾನೂನನ್ನು ನೋಡ್ತಾ ಇದೆ, ಇದು ಈ ದೇಶದ ಜನರಿಗೆ ಕನ್ಫರ್ಮ್ ಆಗಿದೆ. ಮಿತ್ರರೇ, ಈ ದೇಶದ ಜನತೆ ವಕ್ಫ್ನಲ್ಲಿ ಇಷ್ಟೆಲ್ಲ ಬದಲಾವಣೆ ಬೇಕು ಅಂತೇನು ಬಯಸಿರಲಿಲ್ಲ. ದೇಶದ ಜನ ಕೇಳಿದ್ದೇನನ್ನ, ವಕ್ಫ್ಗೆ ಇರುವಂತಹ ಸರ್ವಾಧಿಕಾರ ಮೊಟಕುಗೊಳ್ಳಬೇಕು, ಕಂಡ ಆಸ್ತಿಯನ್ನೆಲ್ಲ ವಕ್ಫ್ ಬೋರ್ಡ್ ತನ್ನದು ಅಂತ ಹೇಳಬಹುದು, ಅದನ್ನು ನೀವು ಕೋರ್ಟ್ನಲ್ಲೂ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಕೆಟ್ಟ ಕಾನೂನು ಈ ದೇಶದಲ್ಲಿತ್ತಲ್ಲ, ಅದು ರದ್ದಾಗಬೇಕು ಅಂತ ಮಾತ್ರ ಇಡೀ ದೇಶದ ಜನ ಬಯಸಿದ್ರು. ವಕ್ಫ್ ಬೋರ್ಡ್ನ ಆ ಸ್ವೇಚ್ಛಾಚಾರಕ್ಕೆ ಸರ್ಕಾರ ಬ್ರೇಕ್ ಹಾಕಿದ್ರೆ ಸಾಕು ಅಂತ ಇಡೀ ದೇಶದ ಜನರಿಗೆ ಅನಿಸೋಗಿತ್ತು. ಆದ್ರೆ ಸರ್ಕಾರ ಏನ್ ಮಾಡ್ತು, ಹೊಸ ಕಾನೂನಿನಲ್ಲಿ ವಕ್ಫ್ ಬೋರ್ಡ್ಗೆ ಇದ್ದಂತಹ ಅಧಿಕಾರವನ್ನ ನಾವು ಕಿತ್ತುಕೊಳ್ತೀವಿ, ಜೊತೆಗೆ ಈ ಇಡೀ ವಕ್ಫ್ ಬೋರ್ಡ್ನ ಸ್ಟ್ರಕ್ಚರ್ಗೆ ನಾವೊಂದಷ್ಟು ಚೇಂಜಸ್ ಅನ್ನ ತರ್ತೀವಿ, ಇದರಿಂದಾಗಿ
ಇದರಿಂದಾಗಿ ಬಡ ಮುಸ್ಲಿಮರ ಉದ್ಧಾರವನ್ನ ಮಾಡ್ತೀವಿ ಅಂತ ಸರ್ಕಾರ ಒಂದಷ್ಟು ಬದಲಾವಣೆಯನ್ನ ಎಕ್ಸ್ಟ್ರಾ ತಂತು. ಈಗ ಮಿತ್ರರೇ, ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆಗುವಂತಹ ಸಂದರ್ಭದಲ್ಲಿ ಸರ್ಕಾರ ಮಾಡಿದಂತಹ ಮೂಲ ಬದಲಾವಣೆ ಏನಿದೆ ಅಂದ್ರೆ ಕಂಡ ಆಸ್ತಿಗೆಲ್ಲ ಬೇಲಿ ಹಾಕಬಹುದು ಅನ್ನುವಂಥ ನಿಯಮಕ್ಕೆ ಸರ್ಕಾರ ಬ್ರೇಕ್ ಹಾಕಿದೆಯಲ್ಲ, ಅದನ್ನ ಸುಪ್ರೀಂ ಕೋರ್ಟ್ನಲ್ಲಿ ಯಾರೂ ಪ್ರಶ್ನೆ ಮಾಡಿಲ್ಲ. ಜೊತೆಗೆ ಸುಪ್ರೀಂ ಕೋರ್ಟ್ ಈ ಕಾನೂನನ್ನು ರದ್ದುಪಡಿಸೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅಲ್ಲಿಗೆ ಮಿತ್ರರೇ, ಈ ದೇಶದ ಜನ ಏನು ಬಯಸಿದ್ರೋ ಅದು ಖಾತ್ರಿ ಆಗಿದೆ. ಇನ್ನು ವಕ್ಫ್ ಬೋರ್ಡ್ ನಲ್ಲಿ ಹಿಂದೂಗಳು ಇರಬೇಕಾ ಬೇಡವಾ, ಜೊತೆಗೆ ವಕ್ಫ್ ಬೋರ್ಡ್ ಆಸ್ತಿಯಿಂದ ಬಡ ಮುಸ್ಲಿಮರ ಉದ್ಧಾರ ಆಗಬೇಕಾ ಬೇಡವಾ, ಇದೆಲ್ಲದರ ಬಗ್ಗೆ ವಿಚಾರಣೆ ನಡೆದು ಸುಪ್ರೀಂ ಕೋರ್ಟ್ ಅಂತಿಮ ತೀರ್ಪನ್ನು ಕೊಡುತ್ತೆ. ಮಿತ್ರರೇ, ಇದರಿಂದಾಗಿ ಈ ದೇಶದ ಜನರಿಗೆ ಏನು ಆಗಬೇಕಾಗಿಲ್ಲ. ಅದು ಕೇವಲ ಮುಸ್ಲಿಂ ಧರ್ಮದ ಒಳಗಿರುವವರ ಒಂದಷ್ಟು ಜನರ ಸಮಸ್ಯೆ ಅಷ್ಟೇ, ದೇಶದ ಸಮಸ್ಯೆ ಅಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ನ ಆದೇಶ ಏನಿದೆ ಇದು ಬಹುಸಂಖ್ಯಾತರು ನಿಟ್ಟುಸಿರು ಬಿಡುವಂತೆ ಮಾಡಿದೆ. ಮುಂದೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಸುದೀರ್ಘವಾದಂತಹ ವಿಚಾರಣೆ ನಡೆಯುತ್ತೆ. ಮುಂದಿನ ವಿಚಾರಣೆ ಮೇ 5ನೇ ತಾರೀಕಿಗೆ ನಿಗದಿಪಡಿಸಲಾಗಿದೆ. ಆ ಸಂದರ್ಭದಲ್ಲಿ ಮಿತ್ರರೇ, ಸುಪ್ರೀಂ ಕೋರ್ಟ್ ಒಂದಷ್ಟು ಬದಲಾವಣೆಯನ್ನು ಕೂಡ ಸೂಚಿಸಬಹುದು. ಈಗಾಗಲೇ ಸುಪ್ರೀಂ ಕೋರ್ಟ್ ಆ ಬಗ್ಗೆ ಸಣ್ಣ ಸುಳಿವನ್ನು ಕೂಡ ಕೊಟ್ಟಿದೆ. ಒಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ನ ಮಧ್ಯಂತರ ಆದೇಶ ಏನಿದೆ ಈ ದೇಶದ ವಿಪಕ್ಷಗಳು ಕೆಲ ಮುಸ್ಲಿಂ ಸಂಘಟನೆಗಳಿಗೆ ಭಾರಿ ನಿರಾಸೆಯನ್ನು ತರಿಸಿದ್ದಂತೂ ಸತ್ಯ. ಮಿತ್ರರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.